ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಮಂಗಳವಾರದ ವ್ಲಾಗು. ಮಂಗಳವಾರ ಸಂಜೆ ಮೇಲೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಂಗಳವಾರ ಅಲ್ವಾ, ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ. ಸಂಜೆ ಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು. ಎಡಿಟಿಂಗ್ ಎಲ್ಲ ಮಾಡಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಪೂಜೆ ಮತ್ತು ಒಂದು ಸಿಂಪಲ್ಲಾಗಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟು, ನಿಮ್ಮ ಲೈಕ್ಸು, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಒಬ್ಬರು ನನ್ನ ಈ ವಿಡಿಯೋ ಒಬ್ಬರು ವೀಣಾ ಅಂತ ಅವರು ನೋಡಿ ಕಮೆಂಟ್ ಹಾಕಿದ್ದಾರೆ. ತುಂಬ ಖುಷಿ ಆಯಿತು. ಅವರು ಉಡುಪಿಯಿಂದ ಕಮೆಂಟ್ ಹಾಕಿದ್ದಾರೆ. ಉಡುಪಿ ಅವ್ರದ್ದು. ಅವರು ಅಲ್ಲಿಂದ ವಿಡಿಯೋ ನೋಡಿ ಕಮೆಂಟ್ ಹಾಕಿ ನನಗೊಂದು ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ವೀಣಾ ಸಿಸ್ಟರ್. ನಿಜವಾಗ್ಲೂ ನನಗೆ ನಿಮ್ಮ ಕಮೆಂಟ್ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ನಾನು ಇನ್ನೂ ಹೆಚ್ಚಾಗಿ ಈ ಥರ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಖುಷಿ ಆಯಿತು. ನಿಜವಾಗ್ಲೂ ತುಂಬ 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 ಧನ್ಯವಾದ ಹೇಳ್ತೀನಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಓಕೆ ಫ್ರೆಂಡ್ಸ್, ಇವತ್ತು ನೋಡಿ, ಇವಾಗ ನಾನು ಹೊರಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ಆಯಿತು. ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಹೊರಗಡೆ. ಅಂದರೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿರ್ತೀನಿ. ಮತ್ತು ಹೊಸ್ಲಿಗೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಬೆಳಗ್ಗೆನೇ ಇಟ್ಬಿಡ್ತೀನಿ. ಇದು ಬಂದು ದೇವ್ರ ಮನೆಯ ಹೊಸ್ಲು. ದೇವ್ರ ಮನೆ ಹತ್ರ ನಾನು ಎಲ್ಲ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಇವಾಗ ಪೂಜೆ ಮಾಡೋ ಟೈಮಲ್ಲಿ ಈ ಥರ ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ಹೊಸ್ಲಿಗೆ ತುಂಬ ಅರಿಶಿನ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಡೋದಂದರೆ ತುಂಬ ಇಷ್ಟ. ಮತ್ತು ದೇವ್ರ ಮನೆಯಲ್ಲಿ ಹೊಸ್ಲು ಮುಂದೆ ಸ್ವಲ್ಪ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಸ್ವಲ್ಪ ಸಿಂಪಲ್ಲಾಗಿ ಈ ಥರ ರಂಗೋಲಿಗಳು ಚಿಕ್ಕ ಚಿಕ್ಕದಾಗಿ ಹಾಕ್ತೀನಿ. ನೋಡ್ಕೊಂಬನ್ನಿ ಫ್ರೆಂಡ್ಸ್, ಇವತ್ತು ಪೂಜೆ ಮಾಡೋದು ಯಾವ ರೀತಿ ಮಾಡ್ತೀನಿ. ನಾನು ಸಿಂಪಲ್ಲಾಗಿ ಮಾಡೋದನ್ನ ತೋರಿಸಿದ್ದೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಇನ್ನು ಮನೆ ಫುಲ್ಲು ಧೂಪ ಎಲ್ಲ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ಹೇಳ್ಕೊಂಡು ಪರಿಹಾರ ಮಾಡಪ್ಪ ಅಂತ ಕೇಳ್ಕೊಬೇಕು. ಪೂಜೆ ಮಾಡಿದಾಗೆಲ್ಲ ನಾವು ನಮ್ಮ ಮನಸ್ಸಲ್ಲಿರುವಂಥದ್ದನ್ನೆಲ್ಲ ಬೇಡಿಕೆಗಳನ್ನೆಲ್ಲ ನಾವು ಆ ದೇವ್ರ ಮುಂದೆ ಇಡಬೇಕು ಅಂತಾನೆ ಕೇಳ್ಕೊತೀನಿ. ನಾವು ಪೂಜೆ ಮಾಡಿದಾಗ ನಮ್ಮ ಕಷ್ಟ, ನಮ್ಮ ನೋವು, ನಮಗೆ ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಕೊಂಡು ಕೇಳಿಕೊಂಡ್ರೆ ಖಂಡಿತ ನಮಗೆ ಆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗಿರೋಂಥ ಕಷ್ಟಗಳಲ್ಲಿ ಸ್ವಲ್ಪನಾದರೂ ನಮ್ಮಿಂದ ದೂರ ಮಾಡಿ ನಮಗೆ ಒಂದು ನೆಮ್ಮದಿಯಾಗಂತೂ ಇರೋದಕ್ಕೆ ಬಿಡ್ತಾನೆ ಫ್ರೆಂಡ್ಸ್. ಒಂದು ನೆಮ್ಮದಿ ಆದರೂ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಫ್ರೆಂಡ್ಸ್, ನಾವು ಮನೆಯಲ್ಲಿ ದಿನನಿತ್ಯ ಪೂಜೆ ಮಾಡಬೇಕು. ಆ ದೇವ್ರನ್ನ ನಾವು ಯಾವ ಥರ ಇಟ್ಕೊತಿರೋ ಮನೆಯಲ್ಲಿ, ನಾವು ಅಷ್ಟೇ ಮನೆಯಲ್ಲಿ ಅಷ್ಟೇ ಚೆನ್ನಾಗಿ ಇರ್ತೀರಿ, ನಗ್ನಗ್ತಾನೂ ಸಹ ಇರ್ತೀವಿ. ಇಷ್ಟು ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ. ಇನ್ನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಡುಗೆ ಮಾಡೋಣ ಅಂತ ಒಂದು ಸಿಂಪಲ್ಲಾಗಿರೋವಂಥ ಒಂದು ಸಾಂಬಾರು ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ರಾಗಿ ಮುದ್ದೆ ಸಾಂಬಾರು ಇದು ಮಾಡೋದ್ರಿಂದ ನಾನು ಜಾಸ್ತಿ ಸಾಂಬಾರು ರೆಸಿಪಿನೇ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ರೆಸಿಪಿಗಳು ಗೊತ್ತಿದೆ ನನಗೆ, ಆದರೆ ಆ ರೆಸಿಪಿಗಳು ಮಾಡಿದಾಗ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈಗ ನೋಡಿ, ನಾನು ಅವರೆಬೇಳೆ ತೊಗೊಂಬಂದಿದ್ನಲ್ಲ, ಅವರೆಬೇಳೆನಲ್ಲೇ ನಾನು ನಿಮಗೆ ಒಂದು ಸಿಂಪಲ್ಲಾಗಿರುವಂಥ ಸಾಂಬಾರು ಮಾಡೋದು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗಳಿಗೂ ಚೆನ್ನಾಗಿರುತ್ತೆ, ರೈಸ್ಗೆ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂಥರ ಸಾಗು ಥರನೂ ಇರುತ್ತೆ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಅವರೆಬೇಳೆ ಅಂದರೆ ನಮ್ಮ ಕಡೆ ಎಲ್ಲ ಅವರೆಬೇಳೆನಲ್ಲೇ ಜಾಸ್ತಿ ಸಾಂಬಾರು ಮಾಡೋದು. ಅವರೆಬೇಳೆ ಸಾಂಬಾರು ಆದರೆ ಸ್ವಲ್ಪ ಊಟ ಮಾಡ್ತಾರೆ, ಮುದ್ದೆ ಎಲ್ಲ ತಿಂತಾರೆ. ತೊಗರಿಬೇಳೆ ಸಾಂಬಾರು ಅಂತಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಕಡೆ. ಯಾರೋ ಒಬ್ಬೊಬ್ಬರು ತಿಂತಾರೆ ಅಷ್ಟೇ, ಇನ್ನು ಕೆಲವರು ತಿನ್ನೋದೇ ಇಲ್ಲ. ತೊಗರಿಬೇಳೆ ಸಾಂಬಾರು ಅಯ್ಯೋ ಯಾರಪ್ಪ ತಿಂತಾರೆ, ಬೇಳೆ ಸಾಂಬಾರು ಅಂತಾರೆ. ಅವರೆಬೇಳೆ ಸಾಂಬಾರು ಆದರೆ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾರೆ. ಇವಾಗ ನೋಡಿ, ನಾನು ಏನೂ ಇಲ್ಲ, ಅವರೆಬೇಳೆ ಮತ್ತು ಆಲೂಗೆಡ್ಡೆ, ಒಂದು ಇದು ಹೂಕೋಸು ಸ್ವಲ್ಪ. ಇದಕ್ಕೆ ನಾವು ತರಕಾರಿ ಏನು ಜಾಸ್ತಿ ಏನಿಲ್ಲ, ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಅವರೆಬೇಳೆ, ಟೊಮೊಟೊ ಹಾಕಿದ್ರೆ ಸಾಕು. ಬೇರೆ ತರಕಾರಿ ಹಾಕಬೇಕಂತ ಏನೂ ಅನಿಸೋದಿಲ್ಲ. ಸೋರೆಕಾಯಿ ಅದೆಲ್ಲ ಹಾಕ್ಬೋದು, ಆದರೆ ಅದು ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಬೋದು ಫ್ರೆಂಡ್ಸ್. ನನಗೆ ಸೋರೆಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಈ ಥರ ಸಾಂಬಾರು ಇದರಲ್ಲಿ ಮಾಡೋದಾದರೆ ಉಸ್ತಿಕಾಯಿ ಬರುತ್ತೆ ಫ್ರೆಂಡ್ಸ್, ನಮ್ಮ ಕಡೆ ಉಸ್ತಿಕಾಯಿ ಏನು ಸಿಗುತ್ತೆ. ಉಸ್ತಿಕಾಯಿ ಮತ್ತು ಆಲೂಗೆಡ್ಡೆ, ಬದನೆಕಾಯಿ, ಈ ಥರ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೆನೆಸ್ಬಿಟ್ಟು ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೊಟೊ ಮತ್ತು ಒಂದು 2 ಗೆಡ್ಡೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ. ನಾನು ಖಾರದ ಪುಡಿ ಏನು ಯೂಸ್ ಮಾಡಲ್ಲ ಇದಕ್ಕೆ. ಖಾರದ ಪುಡಿ ಹಾಕಿದ್ರೆ ಕಲರ್ ಬೇರೆ ಬಂದುಬಿಡುತ್ತೆ, ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನನಗೆ ಖಾರ ಇದು ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊತಾ ಇರೋದು. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇಟ್ಕೊತೀನಿ. ಮತ್ತು ಹೂಕೋಸು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಹೂಕೋಸು ಹಾಕೋದ್ರಿಂದ. ಈಗ ನೋಡಿ, ತೊಗರಿಬೇಳೆ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಗರಿಬೇಳೆ ಅಲ್ಲ, ಸಾರಿ, ಅವರೆಬೇಳೆ ಫ್ರೆಂಡ್ಸ್. ಅವರೆಬೇಳೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು 2-3 ಸರಿ ಚೆನ್ನಾಗಿ ಇಸ್ಕಿ ತೊಳಿಬೇಕು. ಅಂಗಡಿಯಿಂದ ತಂದಿರೋದು ಅವರು ಪೌಡ್ರುಗಳೆಲ್ಲ ಹಾಕಿಟ್ಟಿರ್ತಾರೆ ನೋಡಿ. ಈ ಥರ ಚೆನ್ನಾಗಿ ತೊಳೆದು ಇದನ್ನು ಆಗ ನಾನು ಕಟ್ ಮಾಡ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಇದನ್ನು ಒಂದೇ ಸರಿನೇ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಕಟ್ ಮಾಡಿಕೊಂಡಿರೋಂಥ ಹೂಕೋಸು ಬಂದು ಸ್ವಲ್ಪ ದಪ್ಪಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಕುಕ್ಕರ್ಗೆ ಹಾಕ್ತಿರಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಆದರೂ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ, ಅದು ನೋಡೋಣ. ಇವಾಗ ಟೈಮ್ ಆಗಿದೆಯಲ್ಲ, ಸಪ್ರೇಟಾಗಿ ಬೇಯಿಸೋದಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ, ಬೇಳೆನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ. ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ, ಅಂದರೆ ತರಕಾರಿ ಬೇಳೆ ಬೇಯಬೇಕಲ್ಲ. ಇವಾಗ ಅದ್ರ ಜೊತೆ 1 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಕುಕ್ಕರ್ ಅದು ವಿಜಿಲ್ ಬಂದರೆ ಎಲ್ಲ ಕೆಳಗಡೆ ಉಕ್ಕಿ ಬಂದುಬಿಡುತ್ತೆ. ಒಂದು ಮಟ್ಟಕ್ಕೆ ಅದು ಕಂಟ್ರೋಲ್ ಮಾಡುತ್ತೆ ಈ ಥರ ಸ್ಪೂನ್ ಒಳಗಡೆ ಹಾಕೋದ್ರಿಂದ. ಅದಕ್ಕೆ ಅದು ಸ್ಪೂನ್ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3-4 ವಿಜಿಲ್ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್. ಅದು ಕೂಗೋ ಅಷ್ಟರಲ್ಲಿ ಈ ಕಡೆ ಮುದ್ದೆಗೂ ಸಹ ಇಟ್ಕೊತಾ ಇದ್ದೀನಿ. ಮುದ್ದೆ ಮಾಡೋಣ ಅಂತ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇವಾಗ ಮುದ್ದೆಗೂ ಸಹ ಇಟ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಸಾಂಬಾರು ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.
ಇದರಲ್ಲಿ ಈ ಥರ ಸಾಂಬಾರು ಒಂದು 3ರಿಂದ 4 ಥರ ಸಾಂಬಾರಿದೆ ಫ್ರೆಂಡ್ಸ್. ಆದಷ್ಟು ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಈಗ ನೋಡಿ ತರಕಾರಿ ಬೇಳೆ ಎಲ್ಲ ಬೆಂದಿದೆ. ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಈಗ ಸ್ಪೂನ್ನು ಸಹ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಇದನ್ನ ಮಸಿಬೇಕು ಅಂತ ಏನಿಲ್ಲ, ಯಾಕಂದರೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಫ್ರೆಂಡ್ಸ್, ಮಸಿಯೋದೇನು ಬೇಡ. ಈಗ ಇದಕ್ಕೆ ನಾವು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಧನಿಯಾ ಪುಡಿ ಅಷ್ಟೇ, ಬೇರೆ ಯಾವುದೇ ರೀತಿ ಮಸಾಲೆ ಎಲ್ಲ ಏನೂ ಹಾಕ್ತಾಯಿಲ್ಲ. ಧನಿಯಾ ಪುಡಿ ಈ ಮಸಾಲೆ ಬಂದು ಆಪ್ಷನಲ್ಲಿ, ಹಾಕಲೇಬೇಕು ಅಂತ ಏನಿಲ್ಲ. ಬೇಕಾದರೆ ನೀವು ಹಾಗೆ ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಈಗ 1 ಸ್ಪೂನ್ ಧನಿಯಾ ಪುಡಿ ಮತ್ತು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನಮಗೆ ಸ್ವಲ್ಪ ತಿಳಿ ಸಾರು ಬೇಕು ಅಂದರೆ ಅದು ಸ್ವಲ್ಪ ನೀರಾಗಿ ಮಾಡಿಕೊಂಡು ಇನ್ನು ಸ್ವಲ್ಪ ಇಲ್ಲಾಂದರೆ ಗಟ್ಟಿಯಾಗಿ ಮಾಡ್ಕೊಬೋದು. ನಾನಿಷ್ಟು ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇವಾಗ ಸಾಂಬಾರು ಕುದಿಯೋಕೆ ಬಿಟ್ಬಿಟ್ಟು ಈಗ ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆನೂ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಸೊಪ್ಪು ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಏಕೆಂತಂದರೆ ಅದು ಈರುಳ್ಳಿ ಹಾಕಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನೋಡಿ ಸಾಂಬಾರು ಒಗ್ಗರಣೆ ಕೊಟ್ಟಿದ್ದಾಯಿತು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನೀವು ತಿಂದು ನೋಡಿ. ಇದಕ್ಕೆ ಚಪ್ಪಡಿ ಬದನೆಕಾಯಿನೂ ಸಹ ಹಾಕ್ಕೊಬೋದು, ಹಾಕೋದಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕುದೀತಾ ಇರೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ನಮ್ಮ ಅವರೆಬೇಳೆ ಮತ್ತು ತರಕಾರಿ ಸಾಂಬಾರು ರೆಡಿಯಾಗುತ್ತೆ. ಇವಾಗ ನೋಡಿ ನಾನು ಸಾಂಬಾರೆಲ್ಲ ಆದಮೇಲೆ ಮುದ್ದೆ ತಟ್ಟೆಗೆ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಮುದ್ದೆಗೂ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿತ್ತು. ನೀವು ಸರಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದ್ರಂತೂ ಸೂಪರಾಗಿರುತ್ತೆ. ನಮ್ಮ ಮನೇಲಿ ಈ ಥರ ಮುದ್ದೆಗೆ ಬೇರೆ ಬೇರೆ ಡಿಫ್ರೆಂಟ್ ಸಾಂಬಾರುಗಳೆಲ್ಲ ಮಾಡ್ತಾಯಿರ್ತೀನಿ. ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನನಗೆ ಸುಮಾರು ರೆಸಿಪಿಗಳು ಗೊತ್ತಿದ್ರೂ ಅದು ಕೆಲವೊಂದು ಟೈಮಲ್ಲಿ ನನ್ನ ಕೈಲಿ ಮಾಡೋದಕ್ಕಾಗಲ್ಲ. ಆದರೆ ಸಾಂಬಾರುಗಳು ಮಾತ್ರ ಡಿಫ್ರೆಂಟ್ ಸಾಂಬಾರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು